ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ ಟೈಮ್ನಲ್ಲಿ. 2026ರ IPL ಹಬ್ಬಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ. ಮಾರ್ಚ್ 28ರಂದು ಚಿನ್ನಸ್ವಾಮಿಯಲ್ಲಿ RCB SRH ಮಧ್ಯೆ ಉದ್ಘಾಟನಾ ಪಂದ್ಯ ನಡೆಯಲಿದೆ. ಸ್ಟೇಡಿಯಂನಲ್ಲಿ 28,000 ಪ್ರೇಕ್ಷಕರಿಗೆ ಮಾತ್ರ ಅನುಮತಿ ನೀಡಲಾಗಿದೆ. 80% ಆನ್ಲೈನ್ ಮತ್ತು 20% ಆಫ್ಲೈನ್ ಟಿಕೆಟ್ ಮಾರಾಟಕ್ಕೆ ನಿರ್ಧರಿಸಲಾಗಿದೆ. ತುರ್ತು ಚಿಕಿತ್ಸೆಗಾಗಿ ಸ್ಟೇಡಿಯಂ ಬಳಿ 8 ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿದೆ. ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ನಿನ್ನೆ ನೀರಾಣೆ ದಾಳಿಗೆ ಪಶುವೈದ್ಯೆ ಸಮೀಕ್ಷಾ ರೆಡ್ಡಿ ಸಾವನ್ನಪ್ಪಿದ್ರು. ಅವರ ಅಂತ್ಯಕ್ರಿಯೆ ಇಂದು ಹುಟ್ಟೂರಲ್ಲಿ ನಡೆಯಿತು. ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ಸಮೀಪದ ಸಕಲವಾರದಲ್ಲಿ ರೆಡ್ಡಿ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿತು. ಈ ವೇಳೆ ಹೆತ್ತವರು ಸೇರಿದಂತೆ ಸಾವಿರಾರು ಜನರು ಪಾಲ್ಗೊಂಡು ಕಂಬನಿ ಮಿಡಿದರು. SSLC ಮತ್ತು PUCಯ 3 ಪರೀಕ್ಷಾ ಪದ್ಧತಿಗೆ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಈ ಬಾರಿಯ SSLC ಮತ್ತು PUC ಫಲಿತಾಂಶದ ಮೇಲೆ ನಿಂತಿದೆ 3 ಪರೀಕ್ಷೆಗಳ ಭವಿಷ್ಯ. 90% ಫಲಿತಾಂಶ ದಾಖಲಾದರೆ 3ನೇ ಪರೀಕ್ಷೆ ನಡೆಸಲು ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಪೋಷಕರು ಮಾತ್ರ 2 ಪರೀಕ್ಷೆಗಳು ಸಾಕು ಅಂತಿದ್ದಾರೆ. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಲ್ಲಿ 5-6 ಜನರ ಮಾಸ್ಕ್ ಗ್ಯಾಂಗ್ ಆತಂಕ ಮೂಡಿಸಿದೆ. ನಿನ್ನೆ ಮಧ್ಯರಾತ್ರಿ ಮಾಸ್ಕ್ ಹಾಕಿಕೊಂಡು ಮನೆಗಳತನ ಮಾಡಿದ್ದಾರೆ. 3 ಮನೆಗಳ ಬೀಗ ಒಡೆದು 50,000 ಹಣ ದೋಚಿದ್ದಾರೆ. ಕಳ್ಳರ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಾಸ್ಕ್ ಗ್ಯಾಂಗ್ ಕಂಡು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ.